ಏನೆಲ್ಲವನ್ನ ಸಾಧಿಸಬಹುದು, ಕೊನೆಗೆ ಇದನ್ನು ಸಾಧಿಸಬೇಕಾಗ್ತದೆ. ಸರ್ವ ಸಂಪದಾಚಾರ ಇದೊಂದು ಇದ್ದರೆ ಎಲ್ಲ ಇದ್ದಂಗಾಯಿತು, ಸರ್ವ ಇದ್ದಂಗಾಯಿತು. ಇದೊಂದು ಇದ್ದರೆ ಎಲ್ಲ ಸಂಪತ್ತು ಇದ್ದಂಗಾಯಿತು. ಸಂಪತ್ತಿನ ಸಂಪತ್ತು ಇದು. ಸಂಪತ್ತುಗಳಲ್ಲಿ ಎರಡು, ಒಂದು ಬಾಹ್ಯ ಲೌಕಿಕ ಸಂಪತ್ತ, ಇನ್ನೊಂದು ಆಂತರಿಕ ಪರಮಾರ್ಥ ಸಂಪತ್ತು. ಬೇಕು ಒಳಗ ಶ್ರೀಮಂತನಾಗಬೇಕು, ಹೊರಗೂ ಬಡವನಾಗಬಾರದು. ಇದು ಧರ್ಮ. ಇದು ನಮ್ಮ ಒಳಗೆ ಒಂದು ಅದ್ಭುತ ಸಂಪತ್ತಾದ, ಅದನ್ನು ನಾವು ಅನುಭವಿಸಬೇಕು. ಹೊರಗೆ ವಿಶ್ವದೊಳಗೆ ಸಂಪತ್ತಾದ, ಅದನ್ನು ನಾವು ಪರಿರಕ್ಷಣೆ ಮಾಡಬೇಕು, ಅದನ್ನೂ ಅನುಭವಿಸಬೇಕು ಮನುಷ್ಯ. ಜಗತ್ತು ಬಡವಲ್ಲ, ಜಗತ್ತು ಬಡವಲ್ಲ. ಇಲ್ಲಿ ಬದುಕುವಂಥ ಮನುಷ್ಯನ ಮನಸ್ಸು ಬಡವಾಗ್ತದೆ ಅಷ್ಟೆ. ಅನುಭವಿಸುವಂಥ ಮನುಷ್ಯ ಬಡವನಾದ ಅಂದರೆ ಜಗತ್ತು ಬಡವನ್ಸಕ್ಕೆ ಶುರುವಾಗ್ತದೆ. ಆದರೆ ಜಗತ್ತು ನಾನು ನೀವು ಯಾರೇ ಮಾಡಿದ್ದಲ್ಲ, ಭಗವಂತನೇ ಮಾಡಿದ್ದು ಅಥವಾ ನಿಸರ್ಗ ದೇವತೆ ಮಾಡಿದ್ದು. ಇದು ಬಡವ ಹೆಂಗಾಗ್ತದೆ? ಇದರಾಗ ಎಷ್ಟದೆ, ಏನೇನದ, ಸುಮ್ಮನೆ ತಾವು ವಿಚಾರ ಮಾಡಿ ಎಷ್ಟು ಅದ್ಭುತ ಅದ. ಒಂದು ದೀಪ ಉರಿಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಆದರೆ ಸೂರ್ಯನ ಹಚ್ಚಿ ಇಟ್ಟ ಅದು ನಿಸರ್ಗ ಎಷ್ಟು ವರ್ಷಗಳಿಂದ ಉರಿತದೆ, ಯಾವುದಕ್ಕೇನು ಕೊರತೆ ಇಲ್ಲ. ಇಲ್ಲಿ ಎಂಥ ಸುಂದರವಾದ ಬೆಳಕ, ಯಾವಾಗಲೂ ಸೂಸುವ ಬೆಳಕ ಇದು. ಒಂದು ನಳ ತಗೋಬೇಕಾದ್ರೆ ಖರ್ಚು ಮಾಡಬೇಕಾಗ್ತದೆ. ಧಾರಾಕಾರವಾಗಿ ಮಳೆ ಬೀಳ್ತಾ ಇರ್ತದೆ, ಹೊಳೆಗಳೇ ತುಂಬಿ ಬಿಡ್ತಾವ. ಭೂಮಿ ಎಲ್ಲ ನೀರಾಗ್ತದೆ. ಒಂದು ತಾಸ್ನಾಗ ಹೆಂಗಿರಬೇಕು? ಬಡತನ ಎಲ್ಲದ? ಹೊರಗೆ ಬಡತನ ಇಲ್ಲ, ಅನುಭವಿಸುವ ಮನುಷ್ಯನ ಮನಸ್ಸಿನಾಗ ಬರ್ತದೆ. ಇದು ಹೊರಗೆ ಸಂಪತ್ತ, ಇದನ್ನು ನಾವು ಅನುಭವಿಸಬೇಕು. ಈ ಸಂಪತ್ತನ್ನು ಕೆಡಿಸಬಾರ್ದು, ಇನ್ನಷ್ಟು ಹೆಚ್ಚಿಸಬೇಕು. ನೋಡಕ್ಕೆ ಸಾಕಷ್ಟಿರಬೇಕು, ಕೇಳಕ್ಕೆ ಸಾಕಷ್ಟಿರಬೇಕು, ಉಣ್ಣಕ್ಕೆ ಸಾಕಷ್ಟಿರಬೇಕು, ಕುಡಿಲಿಕ್ಕೆ ಸಾಕಷ್ಟಿರಬೇಕು, ಎಲ್ಲ ಇರಬೇಕು ಮನುಷ್ಯನ ಬದುಕಿನೊಳಗೆ. ಅದು ಬಾಹ್ಯ ಸಂಪತ್ತ. ಅದರ ಮೇಲೆ ಬದುಕು ಅವಲಂಬಿಸಿಕೊಂಡದೆ. ಆ ಸಂಪತ್ತನ್ನು ಪವಿತ್ರ ಅಂತ ಭಾವಿಸಬೇಕು. ಇದು ಮೊದಲು. ಇದೆಲ್ಲವೂ ಪವಿತ್ರವೇ. ಸಂಪತ್ತು ಕೆಟ್ಟಲ್ಲ, ಸಂಪತ್ತನ್ನು ಬಳಸುವ ಮನುಷ್ಯ ಕೆಟ್ಟಿರಬಹುದಷ್ಟೆ. ಸಂಪತ್ತು ಕೆಟ್ಟಲ್ಲ. ಎಷ್ಟು ಒಳ್ಳೆಯ ಸಂಪತ್ತು ಇದು ಎಲ್ಲ ಹೇಳಿ. ಎಂಥ ಅದ್ಭುತ ಸಂಪತ್ತು, ಕೊರತೆ ಇಲ್ಲ. ಅಷ್ಟು ತುಂಬಿ 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 ನಿಂತಹ ಸುಂದರ ಸಂಪದ ಇದು ಜಗತ್ತು. ಆ ದೃಷ್ಟಿಯಿಂದ ಜಗತ್ತನ್ನು ನೋಡೋದಕ್ಕೆ ಬಾಹ್ಯ ಸಂಪತ್ತು ಅಂತ. ಇದು ಧರ್ಮದ ಒಂದು ರೂಪ. ಇದು ಸಂಪತ್ತು ಧರ್ಮ. ಅದನ್ನು ನಾವು ಅನುಭವಿಸೋದು ಧರ್ಮಾಚಾರ, ಸಂಪತ್ತಿನ ಆಚಾರ. ಅನುಭವಿಸೋದು ಸಂಪತ್ತನ್ನು. ಒಂದು ಸುಂದರ ಮನೆ ಕಟ್ಟಬೇಕು, ಚಲೋ ಮನೆ ಕಟ್ಟಬೇಕು. ಒಂದು ಪಕ್ಷಿ ಹೆಂಗೆ ಕಟ್ತದೆ, ಒಂದು ಇಟೂ ಅದು ಕೆಡಿಸೋದಿಲ್ಲ, ಹೆಂಗೆ ಬೇಕು ಹಂಗೆ ಕಟ್ಟಿರ್ತದೆ. ಆದರೆ ಅದರೊಳಗೆ ಎಷ್ಟು ಮಸ್ತಾಗಿರ್ತದೆ. ಹಾಗೆ ನಾವು ಒಂದು ಸುಂದರವಾದಂಥ ಮನೆ ಕಟ್ಟೋದು ದೊಡ್ಡದು ಕಟ್ಟಬೇಕಂತಲ್ಲ, ನಮಗೇನು ಸಾಧ್ಯದ ಅಂಥದ್ದೊಂದು ಕಟ್ಟೋದು. ಅದರಾಗ ರಾಜನಂಗಿರಬೇಕು ಮನುಷ್ಯ, ಬಡವರಂಗಿರಬಾರ್ದು, ರಾಜನಂಗಿರಬೇಕು. ನಮ್ಮ ಮನೆಯೊಳಗೆ ನಾವು ರಾಜರಾಗದಿದ್ದರೆ ಇನ್ಯಾರ ರಾಜರು ಹೇಳಿ? ಪ್ರತಿಯೊಂದು ಮನೆಯೊಳಗಿರುವವರು ರಾಜರು, ರಾಣಿಯರು, ರಾಜಪುತ್ರರು, ರಾಜಪುತ್ರಿಯರೇ ಅನ್ನುವ ಭಾವಿತ್ತು ಅಂದರೆ ಕೊರತೆ ಎಲ್ಲ ಅನ್ನಿಸ್ತದೆ. ಎಲ್ಲಿ ಕೊರತೆ ಅನ್ನಿಸ್ತದೆ?
ಬಹಳ ಇದ್ದವರು ಬಹಳ ದೊಡ್ಡದು ಕಟ್ಟಿರ್ತಾರೆ, ನಮಗೆ ಇಲ್ಲದವ್ರು ನಾವು ಸಣ್ಣದು ಕಟ್ಟಿರ್ತೀವಿ. ಆದರೆ ಅದರ ಒಳಗೆ ಅವ್ರು ಹೆಂಗಿರ್ತಾರೆ ಇದರೊಳಗೂ ಹಂಗೆ ನಾವಿರ್ತೇವೆ ಅಷ್ಟೇ, ಇನ್ಯಾವುದದು ಹೇಳಿ. ಕೃಷ್ಣನ ಹತ್ತಿರ ಸುಧಾಮ ಬಂದ, ಕೃಷ್ಣನ ಹತ್ತಿರ ಸುಧಾಮ ಬಂದ. ಮೈ ಮೇಲೆ ಬಟ್ಟೆ ಇರಲಿಲ್ಲ ಸರಿಯಾಗಿ, ಹೊಟ್ಟೆಗೆ ಅನ್ನ ಇರಲಿಲ್ಲ. ಕೃಷ್ಣ ಮಹಾರಾಜ್ ಎಲ್ಲ ಇತ್ತು, ಎಲ್ಲ ಇತ್ತು. ಸುಧಾಮ ಬಂದ, ನೋಡ್ಬೇಕು ಹೆಂಗದ. ಸುಧಾಮ ಅವನ ಹೆಂಡತಿ ಒಂದಿಷ್ಟು ಅಕ್ಕಿ ಕೊಟ್ಟು ಕಳಿಸಿದ್ಲು, ಅಲ್ಲ ಅದು ಹುರಿದಕ್ಕಿ ಕೊಟ್ಟು ಕಳಿಸಿದ್ಲು. ಮಹಾರಾಜಗೆ ಕೃಷ್ಣಗೆ ಹುರಿದಕ್ಕಿ ತಿನ್ನೋರು ಯಾರು? ಅತ್ಯಂತ ಬಡವರು, ಆದರೆ ಕಳಿಸಿಕೊಟ್ಟಿದ್ಲು. ಆ ಕೃಷ್ಣ ಅದು ಹರಕರಿವಿ ಒಳಗಿರುವಂಥ ಅದೇನು ಇತ್ತು ಅದನ್ನು ಬಿಚ್ಚಿ ನೋಡಿ ಎಷ್ಟು ಆನಂದಪಟ್ಟ. ಯಾಕೆ? ಅದು ಬರೇ ಅಕ್ಕಿ ಅಲ್ಲ, ಅದು ಬರೇ ಹುರಿದಕ್ಕಿ ಅಲ್ಲ, ಅದರೊಳಗೆ ಸುಧಾಮನ ಮಾನಸಿಕ ಸಂಪತ್ತ ತುಂಬಿತ್ತದ. ಸುಧಾಮನ ಹೆಂಡತಿಯ ಪ್ರೇಮ ತುಂಬಿತ್ತೋ ಅದು ಹೇಳಿ. ಯಾವುದು ಸಂಪತ್ತನ್ನು ಹೆಚ್ಚಿಸ್ತದಂದ್ರೆ ಆ ಭಾವದಲ್ಲ ಅದು ಸಂಪತ್ತನ್ನು ಹೆಚ್ಚಿಸ್ತದೆ. ಸುಧಾಮ ಇಲ್ಲಿಗೆ ಬಂದರೆ ಒಂದು ಮಾತು ಕೇಳಲಿಲ್ಲ, ಬಂದಿದ್ದೆ ಅದಕ್ಕೆ ನನ್ನ ಬಡತನ ಹೋಗಬೇಕು ಅಂತ ಹೆಂಡತಿ ಕೊಟ್ಟು ಕಳಿಸಿದ್ಲಷ್ಟೇ. ಸುಧಾಮ ಬೇಡವಲ್ಲ, ಸುಧಾಮನ ಹೆಂಡತಿಗೆ ಬೇಕಾಗಿತ್ತು, ಪಾಪ ಕಷ್ಟಪಡ್ತಿದ್ಲು. ಸುಧಾಮನಿಗೆ ಹೇಳಿ ಕಳಿಸಿದ್ಲು, ಹೋಗು ಹೋಗು ಇದನ್ನು ಕೊಡು, ನಿನ್ನ ಗೆಳೆಯ ಸುಧಾಮನ ಗೆಳೆಯ ಕೃಷ್ಣ ಅಂಥ ದೊಡ್ಡ ಮಹಾರಾಜನೇ ನಿನ್ನ ಗೆಳೆಯನಾಗಿರುವಾಗ ನಾವು ಈ ಮುರುಕ ಬಂಗ್ಲೆದಾಗಿದು ಗುಡಿಸಲದಾಗ ಯಾಕೆ ಬದುಕೋದು? ಒಂದಿಷ್ಟು ಆನಂದವಾಗಿ ಬದುಕೋಣ ಅಂದ್ಲು. ಎಲ್ಲ ಕೊರತೆಯೊಳಗೆ ಹೋಗು ಅಂದ್ಲು, ಅದಕ್ಕಾಗೇ ಬಂದವ. ಆದರೆ ಬೇಡಲಿಲ್ಲ, ಇದು ವೈಶಿಷ್ಟ್ಯ. ಬೇಡಲಿಲ್ಲ. ಅವ ಅಂದ, ನಾನು ಕೃಷ್ಣನ ಗೆಳೆಯ, ಹೆಂಗೆ ಬೇಡಕ್ಕೆ ಸಾಧ್ಯದ ಅಂದ. ಆ ಭಾವ ಹೆಂಗೆ? ನನ್ನ ಗೆಳೆಯ ಕೃಷ್ಣ, ನಾನು ಅಂಥ ಮಹಾನುಭಾವ ಕೃಷ್ಣನ ಗೆಳೆಯನಾದ ಬಳಿಕ ನಾನ್ಯಾಂಗೆ ಭಿಕ್ಷುವಾಗಬೇಕು ಅಂದ. ಕೃಷ್ಣ ಎಲ್ಲ ಕೇಳಿದ, ಏನು ಬೇಕು ಏನು ಬೇಕು ಎಲ್ಲ ಕೇಳ್ದ. ಸುಧಾಮಂದ ಎಲ್ಲ ಅದ. ಮತ್ತು ಅದಕ್ಕೆ ಬಂದಾನ? ಏನ್ರಿ ತೊಗೊಂಡು ಹೋಗ್ಬೇಕಂತ ಬಂದಾನ. ಅವಂದಲ್ಲ, ಹೆಂಡತಿ ಕಳಿಸಿಕೊಟ್ಟಾಳು. ಇಲ್ಲಿ ಬರೋದ್ರಾಗ ಮರ್ತ ಬಿಟ್ಟ. ಅವ ಅಂದ, ಕೃಷ್ಣ ಗೆಳೆಯ, ನಾನೇನು ದೀನನಲ್ಲ, ನಾನು ಕೃಷ್ಣನ ಗೆಳೆಯ. ಹೆಂಗದೆ? ಕಾಲೆಗೈಲಿ ಬಂದ, ಏನು ತರಲೇ ಇಲ್ಲ, ಒಂದು ಬಟ್ಟೆ ತರಲಿಲ್ಲ, ಒಂದು ತುಣುಕು ಬಟ್ಟೆ ತರಲಿಲ್ಲ. ಮನೆಗೆ ಬಂದ, ಇದ್ದ ಮನೆ ಸ್ವರ್ಗ ಆಗಿತ್ತು. ಯಾಕೆ? ಕೃಷ್ಣನ ಗೆಳೆಯ. ಹೆಂಗಿರಬೇಕದು? ಇದು ಸಂಪತ್ತು ದೃಷ್ಟಿಕೋನ, ಇದು ಸಂಪತ್ತಿನ ಆಚಾರ, ಸಂಪದಾಚಾರ, ಇದು ಸರ್ವ ಸಂಪದಾಚಾರ. ಎಲ್ಲಾದ ಕೊರತೆನೇ ಇಲ್ಲ ಅನ್ನೋದೇ ಸರ್ವ ಸಂಪದಾಚಾರ. ಯಾವುದಕ್ಕೇನು ಕೊರತೆ ಅದ ಹೇಳಿ? ನಾವೆಲ್ಲರೂ ಸುಧಾಮ ಕೃಷ್ಣನ ಗೆಳೆಯ, ನಾವು ಭಗವಂತನ ಗೆಳೆಯರದ ಅಲ್ಲೇನು? ಭಗವಂತನ ಕಲಾಕೃತಿಗಳು ಅಷ್ಟದ್ಭುತ, ಯಾರೂ ಕಡಿಮೆ ಅಲ್ಲ ಈ ಜಗತ್ತಿನೊಳಗೆ. ಇಂಥ ಜಗತ್ತಿನಾಗ ನಾವು ಮಾಲೀಕರಾಗಿ ಇದಕ್ಕೆ ಒಡೆಯರಾಗಿ ಬಂದವರು ಅನ್ನೋ ಭಾವ ಇತ್ತು ಅಂದರೆ ಬಡತನ ಅನ್ನೋದೇ ಹೋಗಿಬಿಡ್ತದೆ. ಯಾವಾಗ ಬಡವ ಭಾವ ಹೋಯಿತೋ ಆವಾಗ ಚಿಂತೆ ಇರುವುದಿಲ್ಲ.
ನಿಶ್ಚಿಂತನಾಗ್ತಾನ ಮನುಷ್ಯ. ನಿಶ್ಚಿಂತ ಏವ ಮುಕ್ತ. ಚಿಂತಾ ಮುಕ್ತಿರೇವ ಮುಕ್ತಿ. ನಿಶ್ಚಿಂತನಾಗುವುದಕ್ಕೆ ಮುಕ್ತಾವಸ್ಥಾ ಅಂತ ಕರೀತಾರೆ. ನಿಶ್ಚಿಂತ, ಕೊರತೆ ಅನಿಸಿದ್ರಲ್ಲ ಚಿಂತೆ. ಕೊರತೆನೇ ಇಲ್ಲದಾದ ಬಳಿಕ ಚಿಂತೆಯ ಪ್ರಶ್ನೆ ಎಲ್ಲದ. ಹಂಗೆ ಮನುಷ್ಯ ಬದುಕೋದು. ಇದಕ್ಕೆ ಸಂಪದಾಚಾರ, ಬಹಳ ಅದ್ಭುತವಾದಂಥ ಆಚಾರ ಇದು. ಇದು ಹೊರಗೆ ಈ ದೃಷ್ಟಿಯಿಂದ ನೋಡೋದು. ಮತ್ತು ದುಡಿಬಾರ್ದಂತಲ್ಲ, ಚೆನ್ನಾಗಿ ದುಡಿಯೋದು. ಯಾಕೆ? ಸಂಪತ್ತತ್ತು ಅನಿಸಬೇಕಾದ್ರೆ ಮೈಗೆ ಒಂದಿಷ್ಟು ಶ್ರಮ ಆಗಬೇಕಾಗ್ತದೆ. ಪರಿಶ್ರಮ ಇತ್ತು ಅಂದರೆ ವಸ್ತುವಿನ ಬೆಲೆ ಹೆಚ್ಚಾಗ್ತದೆ. ಈಗ ಒಂದು ಹೂವು, ಇದಕ್ಕೆ ನೀರು ಹಾಕಿ ನಾವೇ ಕಷ್ಟಪಟ್ಟು ನೀರು ಹಾಕಿ ಬೆಳೆಸಿ ಹಿಂಗೆ ಹೂವು ತಗೊಂಡಿದ್ರೆ ಅದಕ್ಕೊಂದು ಬೆಲೆ ಹೆಚ್ಚಾಗ್ತದೆ. ಇದರ ಬೆಲೆ ಏನು ಕಟ್ಟಲಿಕ್ಕಾಗೋದಿಲ್ಲ. ಯಾರ್ದರೆ ನಾವು ತಂದಿರ್ತೇವಲ್ಲ, ಇನ್ನೊಬ್ಬರು ಬೆಳೆಸಿದ್ದು ತರ್ತೇವಲ್ಲ, ನಮಗೇನು ಅದು ಒಗೆದರೂ ಅಷ್ಟೇ, ಚೆಲ್ಲಿದರು ಅಷ್ಟು ಏನು ಅನ್ಸೋದಿಲ್ಲ. ನಾವೇ ಕಷ್ಟಪಟ್ಟು ತಂದಿದ್ದೇವಂದ್ರೆ ಅದಕ್ಕೆ ಬೆಲೆ ಹೆಚ್ಚಾಗ್ಸು, ಅದನ್ನು ಒಗೆದ್ರೆ ತಾಪಾಗತ್ತೆ. ಯಾಕೆ? ನಮ್ಮ ಪರಿಶ್ರಮದ ಬೆವರ ಈ ಹೂವಿಗೆ, ಹೂವಿನ ಸೌಂದರ್ಯಕ್ಕೆ ಬೆಲೆ ಕೊಡ್ತದ. ವಸ್ತುಗಳಿಗೆ ಬೆಲೆ ಬರೋದು, ಸಂಪತ್ತಿಗೆ ಬೆಲೆ ಬರೋದು ನಮ್ಮ ಪರಿಶ್ರಮದಿಂದ. ಸುಮ್ಮನೆ ಹಿಂಗೆ ಬೆಳೆಸೋದು, ಅದನ್ನು ಅನುಭವಿಸೋದು, ಬಹಳ ಅದ್ಭುತವಾಗಿ ಅನುಭವಿಸೋದು. ಅಂಥ ಮನಸ್ಥಿತಿ ಬೇಕು. ಅದಕ್ಕೆ ಹೊರಗೆ ಇದು ಸಂಪದ, ಒಳಗೆ ಇನ್ನೊಂದು ಸಂಪದ. ಏನು ಅಂದರೆ ನಾನಲ್ಲ, ನಾನು ಸಾಮಾನ್ಯ ಅಲ್ಲ, ನಾನು ವಿಶ್ವಾತ್ಮ, ನಾನು ಪರಮ ಆತ್ಮ, ನಾನು ಆತ್ಮವಸ್ತು. ನಾಶ ಆಗೋದಲ್ಲ, ಅವಿನಾಶ್, ಇಂಡಿಸ್ಟ್ರಕ್ಟಿಬಲ್, ಅವಿನಾಶ್. ಅದನ್ನು ನಾಶ ಮಾಡುವ ಸಾಮರ್ಥ್ಯ ಯಾರಿಗಿಲ್ಲ. ಜಗತ್ತಿನ ವಸ್ತುಗಳನ್ನು ನಾಶ ಮಾಡಬಹುದು, ಹೊರಗಿನ ಸಂಪತ್ತನ್ನು ನಾಶ ಮಾಡಬಹುದು, ಒಳಗೊಂದು ಅದಲ್ಲ, ಅದನ್ನು ನಾಶ ಮಾಡೋಕ್ಕೆ ಹೆಂಗಾಗ್ತದೆ? ಅದು ಆತ್ಮ ಸಂಪದ. ದೇಹದ ಮೇಲೆ ಕಾಲದ ಪರಿಣಾಮ ಆಗ್ತದೆ, ಮನಸ್ಸಿನ ಮೇಲೆ ಕಾಲದ ಪರಿಣಾಮ ಆಗ್ತದೆ, ಆತ್ಮದ ಮೇಲೆ ಕಾಲದ ಪರಿಣಾಮ ಆಗೋದಿಲ್ಲ. ಅದಕ್ಕೆ ಆತ್ಮ ಅಂತ ಕರೆಯೋದು. ಇಟ್ ಈಸ್ ಅನ್ಅಫೆಕ್ಟೆಡ್ ಬೈ ದ ಫ್ಲೋ ಆಫ್ ಟೈಮ್. ಕಾಲ ಎಷ್ಟು ಹರಿದರೇನು, ಮನಸ್ಸು ಚಲಿಸ್ಬೋದು, ದೇಹ ಬದಲಾಗಬಹುದು, ಆತ್ಮ ಬದಲಾಗೋದಿಲ್ಲ. ಗಾಳಿ ಎಷ್ಟು ಬೀಸಿದರೇನು, ಗಾಳಿ ಎಷ್ಟು ಬೀಸಿದರೇನು, ಬಯಲು ಬದಲಾಗ್ತದೇನು? ಹಾಗೆ ನಮ್ದೆಲ್ಲ ಬಯಲಿದ್ದಂಗೆ, ಒಳಗೆ ಒಂದು ಬಯಲು ಅಂತೇನದ, ಅದೇ ಆತ್ಮವಸ್ತು. ಅದು ಆತ್ಮ ಸಂಪತ್ತ, ಅದು ನಾನು ಅಷ್ಟೆ. ಒಳಗೆ ನಾನು ಆತ್ಮ ಅಂತ ಭಾವ ಇರೋದು, ಹೊರಗೆ ಸುಂದರವಾದಂಥ ಜಗತ್ತದ ಶ್ರೀಮಂತ ಅಂತ ಭಾವಿಸೋದು. ಒಳಗೆ ಅವಿನಾಶಿಯಾದಂಥ ಸಂಪತ್ತ, ಹೊರಗೆ ವಿನಾಶಶೀಲವಾದರೂ ಸಹಿತ ಅದ್ಭುತವಾದಂಥ ಸಂಪತ್ತ. ಎರಡೂ ಸಂಪತ್ತ ಕೂಡಿದ ಜೀವನಕ್ಕೆ ಸರ್ವ ಸಂಪದಾಚಾರ ಧರ್ಮ. ಇದು ಧರ್ಮ. ಎಷ್ಟು ಛಲೋ ಅದೆ. ಯಾಕೆ ನಾವು ಕಷ್ಟಪಡೋದು ಹೇಳಿ? ಮನಸ್ಸಿಗೆ ತಾಪ ಮಾಡಿಕೊಳ್ಳೋದು ಯಾಕೆ? ಯಾಕೆ ಚಿಂತೆ ಮಾಡಬೇಕು ಹೇಳಿ?
ಏನು ಆಗಿರ್ತದೆ ಭೂತಕಾಲದಲ್ಲಿ. ಈ ಕ್ಷಣ ಎಷ್ಟು ಸುಂದರವಾದ ಕ್ಷಣ ಅದ. ಸುಮ್ಮನೆ ಮರೆಯೋದು, ಹಿಂದಿಂದನ್ನು ಮರೆಯೋದು, ಈ ಕ್ಷಣದಲ್ಲಿ ನಾವು ಸಂತೋಷ ಪಡೋದು. ಚಿಂತೆ ಯಾಕೆ ಮಾಡ್ತೇವೆ? ಕೊರತೆ ಇದ್ದರೆ ಚಿಂತೆ ಮಾಡ್ತೇವೆ. ನಾಶ ಆದರೆ ನಾಶ ಆಗ್ತದೆ ಅಂತ ಚಿಂತೆ ಮಾಡ್ತೇವೆ. ಹಾನಿ ಆಗ್ತದೆ ಅಂತ ಚಿಂತೆ ಮಾಡ್ತೇವೆ. ಅಲ್ಲೇನು? ಇವ 3-4 ಕಾರಣಗಳು: ಹಾನಿ, ನಾಶ, ಸಾವ, ಆ ಬಳಿಕ ಅಗಲಿಕೆ. ಇಷ್ಟ 4. ಇವು 4 ಜಗತ್ತಿನಲ್ಲಿ ಇರೋವೆ. ನಾವು ಏನು ಮಾಡಿದರೂ ಇರೋವೆ. ವಸ್ತುಗಳು ನಾಶ ಆಗೋವೆ, ವ್ಯಕ್ತಿಗಳು ಸಾಯೋವ್ರೆ. ಹೌದಲ್ಲ ಹೇಳಿ? ಹೋಗೋದೇ, ಆ ಬಳಿಕ ಅಗಲೋದು ಇರೋದೇ. ಅಗಲುವಿಕೆ ಇರೋದಿಲ್ಲ, ಇವೆಲ್ಲ ಇರೋದು. ಆ ಬಳಿಕ ಹಾನಿ. ಯಾವಾಗಲೂ ಲಾಭ ಎಲ್ಲಿ ಆಗ್ತಿರ್ತದ ಜೀವನದಾಗ? ಮಾಡೋದ್ರಾಗ ಒಂದು ಸ್ವಲ್ಪ ಮಾಡ್ತೇವೆ, ಒಮ್ಮೊಮ್ಮೆ ಲಾಭ ಆಗ್ತದೆ, ಒಮ್ಮೊಮ್ಮೆ ಹಾನಿ ಆಗ್ತದೆ. ಹಾಗೆ ಹಾನಿ, ನಾಶ, ಆ ಬಳಿಕ ಸಾವ ಮತ್ತು ಅಗಲುವಿಕೆ, ಇವಲ್ಲೇನು 4. ಈ 4 ಜೀವನದಾಗ ಇರ್ತಾವ. ಈಗ ಅಗಲುವಿಕೆ ಯಾರಿಗಿರೋದಿಲ್ಲ ಹೇಳಿ? ಯಾವಾಗಲೂ ಕೂಡಿರ್ಲಿಕ್ಕಾಗ್ತದೆ? ಒಬ್ಬರು ಮುಂದೆ ಹೋಗ್ತಾರೆ, ಒಬ್ಬರು ಹಿಂದೆ ಹೋಗ್ತಾರೆ ಅಷ್ಟೇ. ಅಗಲುವಿಕೆ ಇರೋದೇ. ರಾಮನೂ ಅಗಲದ, ಇದ್ದಾಗ ಅಗಲದ, ಅದು ಆಶ್ಚರ್ಯ ಹೇಳಿ. ಇಷ್ಟೆಲ್ಲ ಮಾಡಿಕೊಂಡು ಸೀತಾದೇವಿಯನ್ನು ಕರ್ಕೊಂಡು ಬಂದು ಇನ್ನೇನು ಆರಾಮಾಗಿರಬೇಕು. 14 ವರ್ಷ ಸೀತಾದೇವಿ ಕಷ್ಟಪಟ್ಟಾಳೆ. ಇನ್ನು ಆರಾಮಾಗಿರಬೇಕಂತೇ ರಾಮ ಕರ್ಕೊಂಡು ಬಂದು ಸಿಂಹಾಸನ ಮೇಲೆ ಕೂಡಿಸಿದ. ಆದರೆ ಮುಂದೆ 4-6 ತಿಂಗಳದಾಗ ಓದು ಬಿಟ್ಟು ಬಾ ಅಂದ. ಹೆಂಗಿರ್ಬೇಕು? ಅಗಲುವಿಕೆ ಶುರುವಾಯ್ತಲ್ಲೇ. ಒಬ್ಬ ಅಗಸ ಅಗಲಿಸಿದ. ಇದು ಹೊಳ್ಳಿ ಏನು ದೇವರಲ್ಲ, ಯಾರಲ್ಲ, ಸುಮ್ಮನೆ ಅವನ ಮಾತು ಅಗಲಿಸಿಬಿಡ್ತು. ರಾವಣ ಇವನು ಗೆಲ್ಲಲಿಕ್ಕಾಗಲಿಲ್ಲ. ರಾವಣ ಸೋತ. ರಾವಣನಂಥ ರಾವಣ ಏನೂ ಮಾಡಲಿಕ್ಕಾಗಲಿಲ್ಲ. ಒಬ್ಬ ಅಗಸ ಮಾಡಿದ ಅಷ್ಟೆ. ಒಬ್ಬ ಅಗಸ ಮಾಡಿ ಅಗಲೋದು ಬಹಳ, ಅದು ಎಲ್ಲ ಕಡೆ ನಾವು ನೋಡ್ತೇವಲ್ಲ, ಅನಿವಾರ್ಯ. ಪಾಪ ಇಲ್ಲಿ ರಾಮ ಒಬ್ಬನೇ ಸಿಂಹಾಸನ ಮೇಲೆ ಕೂತು ಮನಸ್ಸಿನಾಗ ಕಣ್ಣೀರ ಸುರಿಸ್ತಿದ್ದ. ಅಲ್ಲಿ ಸೀತಾದೇವಿ ಆಶ್ರಮದಾಗ ಕೂತ್ಕೊಂಡು ಆಕೆ ಕಣ್ಣೀರ ಸುರಿಸ್ತಿದ್ಲು. ಜೀವನ ಇದೆ. ಇವೆಲ್ಲ ಇರೋದೇ, ಅಗಲುವಿಕೆ ಇರೋದೇ. ಯಾವಾಗಲೂ ಕೂಡಿದ್ದು ಖಾಯಮಾಗಿ ಶಾಶ್ವತವಾಗಿ ಇರ್ತದಂತ ನಾವು ತಿಳ್ಕೋತೇವೆ. ಎಲ್ಲರೇ ಅಗಲೀತು ಅಂತೇವಲ್ಲ, ಅವಾಗ ಚಿಂತೆ ಶುರುವಾಗ್ತದೆ. ಆಗಲೋದೇ ಅಂತ ತಿಳ್ಕೊಂಡು ಕೂಡಿರೋದಕ್ಕೆ ನಿಶ್ಚಿಂತ. ಆಗಲೋದೇ ಅಂತ ಒಳಗಿಟ್ಟುಕೊಳ್ಳೋದು, ಆದರೆ ಇರೋ ತಕ ಕೂಡಿರೋದು, ಅದೇ ನಿಶ್ಚಿಂತ ಜೀವನ. ಅದು ನಿಶ್ಚಿಂತ. ಹಾಗೇ ಇರಬೇಕಲ್ಲ. ಈಗೆಲ್ಲರೂ ಏರಿದವರೆಲ್ಲ ಇಳಿಯೋದಿಲ್ಲೇನು? ಸಿಂಹಾಸನ ಏರಿದವ್ರು ಯಾವಾಗ ಖಾಯಮಲ್ಲೇ ಕೂತಿರ್ತಾರೆ ಹೇಳಿ? ಮುಂದೆ ಉತ್ತರಾಧಿಕಾರಿ ಬರ್ತಾನೆ, ಅವನು ಕೂಡಿಸೋದು, ಇವರು ಇಳಿಯೋದಕ್ಕಾಗಿಯೇ ಕುಂಡ್ರೋದು ಅಷ್ಟೆ. ಇನ್ನೇನದಾದ್ರೆ ಹೇಳಿ. ಸ್ವಲ್ಪ ವರ್ಷ ಹೆಚ್ಚೇನು, ಸ್ವಲ್ಪ ವರ್ಷ ಕಡಿಮೆನು, ಎಲ್ಲ ಸಿಂಹಾಸನ ಮೇಲೆ ಕುಂತವ್ರೆಲ್ಲರೂ ಇಳ್ದಾರ. ಇದರ ಅರ್ಥ ಏನು ಅಂದರೆ ಖಾಯಂ ಅಲ್ಲಿ ಕೂಡಕ್ಕೆ ಬರುವುದಿಲ್ಲ. ಅದು ಹೊಂದಾಣಿಕೆ ಅಥವಾ ಇದು ಯಾವಾಗಲೂ ಇರೋದಿಲ್ಲ, ಅಗಲೋದೇ. ಇದನ್ನು ನಾವು ತಲೆಯೊಳಗೆ ಹಾಕ್ಕೊಂಡಿರಬೇಕು. ನೀವು ಯಾರ ಕಡೆಯಿಂದ ಮಂತ್ರ ಅನ್ನಿಸ್ರಿ, ಲಗ್ನದಾಗ ಬೇಕಾದಂಥವ್ರು ಬಂದು ಎಷ್ಟು ಬೇಕಾದಷ್ಟು ಶುದ್ಧವಾದ ಮಂತ್ರ ಅಲ್ಲಿ. ಆದರೆ ಅಗಲೋಕೆಯನ್ನು ತಪ್ಪಿಸ್ಲಿಕ್ಕಾಗ್ತದೆ ಹೇಳಿ?
ಮಂತ್ರ ಅನ್ನೋರು ಮನ್ಯಾಗ ಆಗಲಿರ್ತಾರೆ, ಇನ್ನು ಉಳಿದವ್ರದ್ದೇನು ಪ್ರಶ್ನೆ ಬರ್ತದ? ಎಲ್ಲದ ಹೇಳಿ, ಎಲ್ಲದ? ಅದಕ್ಕೆ ರಾಮದಾಸರ ಕತೆ ಹೇಳ್ತಾರೆ, ಭಾಳ ಚಲೋ ಕತೆ. ಯಾಕೆ ರಾಮದಾಸ ನಿಶ್ಚಿಂತ ಅಂದ್ರೆ ಅದಕ್ಕೆ ಮೈ ಮೇಲೆ ಬಟ್ಟೆ ಇಲ್ಲ ರಾಮದಾಸನಿಗೆ, ಒಂದೇ ಒಂದು ಪಟ್ಟಿ. ಎಂಥ ರಾಮದಾಸ, ಎಂಥ ಅದ್ಭುತ ರಾಮದಾಸ. ಅವನಿಗೂ ಲಗ್ನ ಮಾಡಕ್ಕೆ ಹೊಂಟಿದ್ರು. ನಿಂತ ಮಣಿ ಮೇಲೆ ನಿಂತಾನ. ಕೈಯಾಗಿವು ಎಲ್ಲ ಹೂವ ಮಾಲೆ ಕೊಟ್ಟಾರೆ, ಎಲ್ಲ ಕೊಟ್ಟಾರ. ಇನ್ನೇನು ಅಕ್ಷತ ಹಾಕಬೇಕಲ್ಲ, ಮಂತ್ರನ ಕತ್ತಿದ್ರು. ಸುಮುಹೂರ್ತೆ ಸಾವಧಾನೆ. ಇವ ರಾಮದಾಸ ಸ್ವಲ್ಪ ತಿಳ್ಕೊಂಡ. ಅವಾಗ ನಿಲ್ಲಿಸ್ದ. ನಿಲ್ಲು ಅಂದ. ಯಾರಿಗೆ? ಪುರೋಹಿತ. ನಿಲ್ಲು ಅಂದ. ಯಾಕೆ ಅಂದ? ಮೊದಲು ಅದರ ಅರ್ಥ ಹೇಳಿ ನನಗೆ ಅಂದ. ನೀವು ಯಾರೇ ಕೇಳಿರೇನು? ಯಾವಾಗಾರ ಕೇಳಾಕವು ಅವಾಗ ವ್ಯಾಳ್ಯಾರೇ ಎಲ್ಲದ ಅಲ್ಲೇ ಏನರೇ ಅಂತೆ ಸ್ಪಷ್ಟ ಹೇಳು ಅಂದ. ಕೇಳಬೇಕು. ಸುಮ್ಮನೆ ಅವ್ರು ಅಂತಿರ್ತಾರ, ಅಂದ ಕೂಡಲೇ ನಾವು ಮಮ ಅಂತೆ ಅನ್ನೋದಲ್ಲ, ಸ್ವಹ ಅಂತೆ. ಅದೇನು ಮಮನೋ ಏನು ಸ್ವಹನೋ ನಮಗೂ ಗೊತ್ತಿಲ್ಲ, ಅವ್ರಿಗೆ ಭಾಳ ಆಶ್ಚರ್ಯ. ರಾಮದಾಸ ಕೇಳ್ದ, ನಿಲ್ಲೋ, ಮೊದಲು ಅನ್ಬೇಡ, ಸುಮುಹೂರ್ತೆ ಸಾವಧಾನೆ ಅಂತೀಯಲ್ಲ, ಏನದರ ಅರ್ಥ ಅಂದ. ಅವ ಬಲ್ಲಾಮಿದ್ದ, ಅವನು ದೊಡ್ಡ ವಿದ್ವಾಂಸ ಇದ್ದ. ಅದಕ್ಕೆ ಅವ ಹೇಳ್ದ, ಕೇಳು, ಇದ ಮುಹೂರ್ತ, ಇದ ಸುಮುಹೂರ್ತ, ಸಾವಧಾನ, ಎಚ್ಚರಿರಲಿ, ಮುಂದಿಲ್ಲ. ಏನೀಗ ಅಕ್ಷತ ಬಿದ್ದು ಮುಗಿತ ಅಲ್ಲಿಗೆ, ಅಲ್ಲಿ ತಕನೇ ಮುಹೂರ್ತ ಅಂದ. ಅವ ಅಂದ, ರಾಮದಾಸ, ಹಂಗಾದ್ರೆ ನೀ ಮುಂದೆ ಬೇಡ ಅಂದ. ನಿನ್ನ ಅಕ್ಷತಾನೂ ಬೇಡ, ಏನೂ ಬೇಡ, ಇದೇ ಮುಹೂರ್ತ ಅಂದ ಬಳಕೆ ಈ ಮುಹೂರ್ತ ಕೆಡಿಸ್ಬೇಕ್ಯಾಕೆ ಅಂದ. ಇದನ್ನು ಶಾಶ್ವತಗೊಳಿಸ್ಬೇಕಂತ ಹಸಿ ಮಣಿ ಇಳ್ದ. ಕೇಳಬೇಕು, ಮತ್ತು ಇಳಿಬಾರ್ದಂತ, ಇಳಿಬೇಕಂತಲ್ಲ ಹೇಳೋದು, ಇಳಿಯೋದೇ, ಇದೆಲ್ಲ ಹಿಂಗೆ ಆಗೋದೇ. ನೀವು ಮ್ಯಾಗ ನಿಂತು ಅಕ್ಷತ ಹಾಕ್ಕೊಂಡ್ರೂ ಆಗಲೋದೆ, ಹಾಕ್ಕೊಳ್ಳಾರ್ದೆ ಹೊರಗೆ ಹೋದರೂ ಆಗಲೋದೆ. ಎಲ್ಲ ಅಷ್ಟೇ ಇರೋದು ಈ ಜಗತ್ತಿನಾಗ. ಎಲ್ಲ ಇರ್ತದೆ, ತಿಳ್ಕೊಂಡಿರಬೇಕಷ್ಟೇ. ತಿಳಿಯೋದದೆ, ಮಸ್ತಾಗಿ ಬದುಕೋದದೆ. ಬದುಕು ಕೆಡಿಸಬಾರ್ದು. ನಾಳೆ ಆಗಲೋದದ ಅಂತೂ ಇಂದ ಜಗಳ ಮಾಡಬಾರ್ದು. ಆರಾಮಿರೋದು, ಕೂಡಿರೋ ತಕ್ಕ ಇರೋದು, ಮಸ್ತಾಗಿರೋದು. ಈಗ ಆಗೋದಲ್ಲೇನು, ಎಷ್ಟೋ ಸಲ ಈಗ ಕಾರ್ನಾಗ ಹೊಂಟಿರ್ತೀವಿ, ಬಸ್ನಾಗ ಹೊಂಟಿರ್ತೀವಿ, ಟ್ರೈನ್ದಾಗ ಹೊಂಟಿರ್ತೀವಿ, ವಿಮಾನದಾಗ ಹೋಗ್ತಿರ್ತೀವಿ. ಮಕ್ಕಳು ಯಾರೋ ಇರ್ತಾರೆ, ಮಸ್ತಾಗಿ ಮಾಡ್ಕೊಂಡು ಶಿಸ್ತಾಗಿ, ಇನ್ನೇನು ಕಾಯಿ ಮೀನ ಇಲ್ಲೇ ಇರ್ತೀವಿ ಅನ್ನಂಗೆ ಮಾತಾಡ್ತಿರ್ತಾರೆ. ಮತ್ತು ತಮ್ಮ ಸ್ಟೇಷನ್ ಬಂದಾಗ ಹೇಳಾರ್ದೆ ಹೋಗಿರ್ತಾರೆ. ಹಂಗೆ ಹೋಗೋದೇ. ಯಾರು ಹೇಳೋದದ, ಏನು ಮಾಡೋದದ? ಇರೋ ತಕ ನಮ್ಮದು ನಮ್ಮವರು ಅನ್ನೋದದ. ಹೋಗಿ ಇಷ್ಟು ತಯಾರಿ ಇತ್ತು ಅಂದರೆ ಇದ ಮುಕ್ತಾವಸ್ಥಾ. ಮುಕ್ತಿಯೇ ಸಂಪತ್ತ, ಮುಕ್ತಾವಸ್ಥಾ. ಇಂಥದೊಂದು ಭಾವ ಬರ್ತದೆ ಮನುಷ್ಯಾಗ. ಈ ಭಾವ ಅವನನ್ನು ಶ್ರೀಮಂತ ಮಾಡ್ತದೆ, ಅದ್ಭುತ ಮಾಡಿಬಿಡ್ತದೆ. ಅದು ಬೇಕು. ಸರ್ವ ಸಂಪತ್ತಂದ್ರೇನು? ಒಳಗೆ ಈ ಪರಿಜ್ಞಾನ ಇರಬೇಕು, ನಾನು ಯಾರು ಅನ್ನೋದು ಸ್ಪಷ್ಟ ಗೊತ್ತಿರಬೇಕು. ಆ ಬಳಿಕ ಹೊರಗಿನ ಜೀವನವನ್ನು ಸುಭಗವಾಗಿ ನಡೆಸ್ತಾ ಇರಬೇಕು. ನಿಶ್ಚಿಂತತ. ಬಹಳ ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಚಿಂತೆ ಇರಬೇಕು, ಸ್ವಲ್ಪ. ಈಗ ನೀರ ಮೇಲೆ ತೆರೆ ಇರಬೇಕು, ಆದರೆ ಅಲ್ಲೋಲ ಕಲ್ಲೋಲ ಆಗುವಂಗೆ ಇರಬಾರದು ಅಷ್ಟೆ. ನೀರ ಮ್ಯಾಗ ಸಣ್ಣ ತೆರೆಗಳು ಹೇಳ್ತಾ ಇದ್ದರೆ ಸೌಂದರ್ಯ. ಜೀವನದಾಗ ಸಣ್ಣ ಪುಟ್ಟ ಆಶೆಗಳು ಚಿಂತೆಗಳು ಇದ್ದರೆ ಮಜಾ ಇರ್ತದೆ. ಏನೇನೂ ಇಲ್ಲದೆ ಇದ್ದರೆ ಅದಾಗೋದಿಲ್ಲ.
ಸ್ವಲ್ಪ ಸ್ವಲ್ಪ ಇರಬೇಕು, ಆದರೆ ಚಿಂತೆ ಜೀವನವನ್ನು ನುಂಗಿ ಹಾಕಬಾರದಷ್ಟು. ಜೀವನದ ಸೊಬಗನ್ನು ನಾಶ ಮಾಡಬಾರದು, ಅದಕ್ಕೆ ಪೋಷಕ ಆಗಿರಬೇಕು. ಹಾಗೆ ಬಾಳೋದು, ಬದುಕೋದು, ಅಂಥದಕ್ಕೆ ಧರ್ಮ, ಅದು 7ನೆಯ ಧರ್ಮದ ರೂಪ, ಸರ್ವ ಸಂಪದಾಚಾರ.